ವೀಕ್ಷಕರೇ, ಇನ್ನು ನೋಡುತ್ತಿರುವಂತಹ ಒಂದು ದೃಶ್ಯ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಹಳೆ ಬಸ್ ಸ್ಟ್ಯಾಂಡ್ ದೃಶ್ಯಾವಳಿಯನ್ನು ತಾವು ನೋಡ್ತಾ ಇದ್ದೀರಿ. ನಾನು ಈ ವಿಡಿಯೋನ ಇವತ್ತು ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಬದುಕು ಕೂಡ ಒಂದು ಹೋರಾಟ ಅನ್ನುವಂತಹದ್ದು ನನ್ನ ಗಮನಕ್ಕೆ ಬಂತು. ಈ ವಿದ್ಯಾರ್ಥಿಗಳು ಬೆಳಿಗ್ಗೆ ಬಸ್ ಹಿಡಿದು ಬರಬೇಕಾದ್ರೂ ಒಂದು ಹೋರಾಟ ಮಾಡಬೇಕು. ಹಳ್ಳಿಯಿಂದ ಬರಬೇಕಾದ್ರೆ ಸಾರ್ವಜನಿಕರು ಕೂಡ ಹಳ್ಳಿಯಿಂದ ಬರಬೇಕಾದ್ರೆ ಬಸ್ ಹಿಡಿಯೋದಕ್ಕೆ, ಹತ್ತೋದಕ್ಕೆ, ಇಳಿಯೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ದೊಡ್ಡ ಹೋರಾಟವನ್ನು ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಬದುಕನ್ನು ಹೋರಾಟದಿಂದಲೇ ರೂಪಿಸಿಕೊಳ್ಬೇಕು ಎನ್ನುವಂತಹದ್ದು ಈ ಬಸ್ ಏನಿದೆ. ಬಸ್ನಲ್ಲಿ ಈ ಕೆಲವು ದಿನಗಳ ಹಿಂದೆ ಬಸ್ನಲ್ಲಿ ಓಡಾಡೋರೇ ಇಲ್ಲ. ಈಗೆಲ್ಲ ಕಾರು, ಬೈಕು, ಎಲ್ಲ ಸಣ್ಣ ಸಣ್ಣ ಗ್ರಾಮಗಳಿಗೂ ಕೂಡ ಟೆಂಪೋಗಳಾಗಿವೆ, ಆಟೋಗಳಾಗಿವೆ. ಬಸ್ಸು ನಷ್ಟದಲ್ಲಿದೆ ಸಾರಿಗೆ ಸಂಸ್ಥೆ ಎನ್ನುವಂತಹ ಮಾತುಗಳನ್ನು ಕೇಳುತ್ತಾ ಇದ್ದೀವಿ. ಆದರೆ ಯಾವಾಗ ಸಿದ್ದರಾಮಯ್ಯನ ಆಧಾರ್ ಕಾರ್ಡಿನ ಉಚಿತ ಪ್ರಯಾಣವನ್ನು ಘೋಷಣೆ ಮಾಡಿದ್ನೋ ಆವಾಗ ಬಸ್ಸು ತುಂಬಿ ತುಳುಕ್ತಾ ಇವೆ. ಅವ್ಯವಸ್ಥೆ ತಾಂಡವಾಡ್ತಾ ಇದೆ. ನೋಡ್ತಾ ಇದ್ದೀರಿ, ಈ ತಾಯಿಯನ್ನು ಬಿಸಿಲಿನಲ್ಲಿ ಉಂಡು ಎಸೆದಂತಹ ಒಂದು ಏನು ಮದುವೆ ಊಟದ ಎಸೆದಂತಹ ಒಂದು ಕಸದಲ್ಲಿ ಖಾಲಿ ಬಾಟ್ಲಿಗಳನ್ನು ಹುಡುಕಿ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ. ಈ ಮುದುಕವ್ವನನ್ನು ನೋಡ್ತಾ ಇದ್ದೀರಿ. ಮುದುಕಮ್ಮ 30 ವರ್ಷಗಳಿಂದ ಕೊಳಚಿ ಮಾವಿನ ಹಣ್ಣು, ಫೇಮಸ್ ಕೊಳಚಿ ಮಾವಿನ ಹಣ್ಣನ್ನು ಮಾರ್ತಾಯಿದ್ರು. ಈಗ ಕೊಳಚಿ ಹಣ್ಣು ಹೆಸರು ಮಾತ್ರ, ಆದರೆ ಬೇರೆ ಬೇರೆ ಯಾವುದೋ ಹಣ್ಣನ್ನು ತಂದು ಮಾರ್ತಾ ಇದ್ದಾರೆ. ಅದು ಬದುಕು, ಹೋರಾಟ ಅದೆಲ್ಲವೂ ಒಂದು ಕಡೆ. ಆದರೆ 30 ವರ್ಷಗಳಿಂದ ನಾನೇ ನೋಡ್ತಾ ಇದ್ದೀನಿ. ಅಂದಾಜು ಈ ಬಸಮ್ಮನಿಗೆ 70 ವರ್ಷ ಇರಬೇಕು ಅಂತ ನನ್ನ ಭಾವನೆ. ಆರಂಭದಲ್ಲಿ ಈಚಿಲ ಪುಟ್ಟಿಯಲ್ಲಿ ಮಾವಿನ ಹಣ್ಣನ್ನು ತಂದು, ನಂತರದಲ್ಲಿ ಬಿದಿರಿನ ಪುಟ್ಟಿಯಲ್ಲಿ ಮಾವಿನ ಹಣ್ಣನ್ನು ತಂದು, ಈಗ ಪ್ಲಾಸ್ಟಿಕ್ ಪುಟ್ಟಿಯನ್ನು ಹೊತ್ತು ಉರಿ ಬಿಸಿಲನ್ನು ಲೆಕ್ಕಿಸದಂತೆ ಇಡೀ ಪಟ್ಟಣವನ್ನು ಸುತ್ತಿ ಮಾವಿನ ಹಣ್ಣನ್ನು ಮಾರಾಟ ಮಾಡ್ತಾ ಇದ್ದಾಳೆ. ಇದು ಬದುಕು. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ ಎನ್ನುವುದಕ್ಕೆ ಇದೊಂದು ಸಣ್ಣ ಉದಾಹರಣೆ.